ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ವರ್ಲ್ಡ್. ಚಿಟ್ಟಿ ಮಾಮನಲ್ಲೂ ಕಗಿದ್ ಬಿಟ್ಬಿಡಿ. ಆಕ್ಚುಲಿ ಅವಳಿಗೆ ಫುಲ್ ಆರಾಮಿಲ್ಲ, ಜ್ವರ ಬಂದವೋ, ಇದಕ್ಕೆ ಮುಖ ಇಷ್ಟ ಆಗ್ಬಿಟ್ಟಿದೆ ಅಲ್ಲ. ಹೌದು ಹೌದೌದು, ಅವಳ ಫ್ರೆಂಡು ಶಿಮಿನ್ ಟೀಚರ್ ಅಂತ. ಸೊ ಇವತ್ತು ಹಾಯ್ ಮಾಡ್ಬಿಡು. ಆಮೇಲೆ ಮಾತಾಡೋಣ. ಸರಿ, ಬಾಯ್, ಹೋಗು. ಈ ಎಕ್ಸರ್ಸೈಸ್ ಮಾಡಿದ್ರೆ ಫುಲ್ ಬಾಡಿ ಪೇನ್ ಕಡಿಮೆ ಆಗುತ್ತೆ. ಹಿಂಗಂತೀರಾ? ಯೂಶಲಿ ಯಾವುದೇ ಎಕ್ಸರ್ಸೈಸ್ ಮಾಡಿದ್ರೆ ಫುಲ್ ನೆಕ್ಸ್ಟ್ ಡೇ ಬಾಡಿ ಪೇನ್ ಆಗ್ತಾ ಇರುತ್ತೆ. ಬಟ್ ನಮಗೊಂದು ಗೊತ್ತಿರಬೇಕು, ಸ್ಟ್ರೆಚಿಂಗ್ ಮಾಡಿದ್ರೆ ಫುಲ್ ಬಾಡಿ ಪೇನ್ ಕಡಿಮೆ ಆಗುತ್ತೆ. ಸೊ ಯಾವ ತರ ಸ್ಟ್ರೆಚಿಂಗ್ ಮಾಡಬೇಕು, ಏನ್ ಮಾಡ್ಬೇಕಂತ ಹೇಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಆಕ್ಚುಲಿ ನಿನ್ನೆ ಅಂತೂ ಏನು ವಾಯ್ಸ್ ನೋಟ್ ಕೊಡಕ್ ಜಾಸ್ತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಫುಲ್ ಚಿಟ್ಟಿಮಾಗ ಆರಾಮಿರ್ಲಿಲ್ಲ. ಫುಲ್ ಜ್ವರ ಅಂದ್ರೆ ಜ್ವರ. ಒಂದೂವರೆಗೆ ಬಂದಿದ್ದು, ರಾತ್ರಿ 8:30 ತನ ಫುಲ್ ಜ್ವರ ಅವಳಿಗೆ. ಸೊ ಹಾಸ್ಪಿಟ್ಲ್ಗೆ ಹೋಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಹಂಗೆ ಇರೋದು ಒಂದು ವಿಡಿಯೋದಲ್ಲೇ ನಾನು ವಾಯ್ಸ್ ನೆಟ್ ಕೊಟ್ಟು ಹಾಕಿರೋದು. ಬಟ್ ಈ ಎಕ್ಸರ್ಸೈಸ್ ಹೇಳ್ತೀನಿ ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ತೋರಿಸ್ತಾ ಇದ್ದೀನಿ. ಈ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಬೆಸ್ಟ್ ಇದಾವ. ನಾನು ಇವಾಗ 4-5 ಡೇಸ್ ಇಂದ ಟ್ರೈ ಮಾಡಕತ್ತೀನಿ ಇವನ್ನ. ಆಫ್ಟರ್ ಎಕ್ಸರ್ಸೈಸ್ ಸ್ಟ್ರೆಚಿಂಗ್ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ಈ ಬಾಡಿ ಪೇನ್ ಬರ್ತಾ ಇಲ್ಲ. ಸೊ ನೀವು ಈ ತರ ಟ್ರೈ ಮಾಡಿ, ಚೆನ್ನಾಗಿದ್ದಾವ. ಒಂದ್ಸಲ ನೋಡ್ಬೋದು. ಯೂಶ್ವಲಿ ನಾವು ಯಾವಾಗ್ಲೂ ನೀವೇ ನೋಡ್ತಿರ್ಬೋದು, ನಾ ಯಾವಾಗ್ಲೂ ಅಂತ ಹೇಳ್ತೀನಿ, ಏನೇ ಎಕ್ಸರ್ಸೈಸ್ ಮಾಡಿದ್ರು ನೆಕ್ಸ್ಟ್ ಡೇ ಫುಲ್ ಬಾಡಿ ಪೇನ್ ಆಗ್ತಾ ಇದೆ ಅಂತ ಹೇಳಿ. ಬಟ್ ನಮ್ಗೇನು ಸ್ಟ್ರೆಚಿಂಗ್ ಮಾಡೋದೇ ಇಲ್ಲ. ನಾವು ಯಾವ ತರ ಮಾಡ್ಬೇಕು, ಯಾವ ತರ ಅಂತ ಐಡಿಯಾನೇ ಇರಲ್ಲ. ಬಟ್ ಈ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಏನಿದಾವಲ್ಲ, ನಾನು ಚೂಸ್ ಮಾಡಿರೋದು ಇವು. ನಾನು ಟ್ರಯಲ್ ಮಾಡ್ಕೊಂಡಿದ್ದು. ಈಗ ಇದು ಆಕ್ಚುಲಿ 5th ಡೇ. ಸೊ ಈ 4 ಡೇಸ್ ಇಂದ ಪೂರ್ತಿ ಎಕ್ಸರ್ಸೈಸ್ ಮಾಡಿದ್ರು ನಾನು ಈ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಬಟ್ ಏನು ಪೇನೇ ಆಗ್ತಾ ಇಲ್ಲ. ಸೊ ಅದಕ್ಕೆ ಲಾಸ್ಟಿಗೆ ಒಂದು 5 ಡೇಸ್ ನನ್ನ ಮೇಲೆ ಟ್ರಯಲ್ ಮಾಡ್ಕೊಂಡು ನಿಮ್ಗೆ ಕೇಳ್ಬೇಕು ಅನ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಬೆಸ್ಟ್ ಇದಾವ, ನೀವು ಟ್ರೈ ಮಾಡಿ. ಆಮೇಲೆ ನಂತರ ನಿಜ ಹೇಳ್ತೀನಿ, ಚೆನ್ನಾಗಿದ್ದಾವ ಅಂತ ಹೇಳಿ. ಅದ್ರಲ್ಲಿ ನನ್ನ ಮಗಳು ಒಬ್ಳು ಇಲ್ಲಿದ್ದಾಳೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅವಳಿಗೆ. ಸೊ ನಿನ್ನೆ ಫುಲ್ ಮಲಗಿದ್ದಲ್ಲ, ಇವಾಗ ಆಕ್ಟಿವ್ ಆಗಿಬಿಟ್ಟಿದ್ದಾಳ. ಅದ್ರಲ್ಲಿ ಗೆಜ್ಜೆ ಹಾಕಿಬಿಟ್ಟಿದ್ದೀನಿ. ಗೆಜ್ಜೆ ಹಾಕಿದ್ದೀನಿ. ಸೊ ಫುಲ್ ಗಿಜ್ ಮಾಡ್ಕೋತಾ ಅಡ್ಡಾಡ್ತಾ ಇದ್ದಾಳೆ. ಗಿಲ್ ನೋಡಿ, ಗಿಲ್ ಮಾಡ್ತಾಳೆ. ಆಯ್ತಾ, ಹೋಗಿ. ಆಕ್ಚುಲಿ ಸ್ನಾನನೂ ಮಾಡಿಸಿಲ್ಲ ಅವಳಿಗೆ, ಫುಲ್ ಜ್ವರ ಇರೋ ಸಂಬಂಧ ಮುಖ ಎಲ್ಲ ಬಾಡ ಹೋಗ್ಬಿಟ್ಟಿದೆ. ಸೊ ಇದು ಆಗಿತ್ತು. ಸೊ ಯಾವ್ಯಾವ ಎಕ್ಸರ್ಸೈಸ್ ಮಾಡಿದೆ, ಹೇಗೆ ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ ಒಂದು ಸ್ನ್ಯಾಪ್ ನೋಡ್ಕೊಂಡ್ ಬನ್ನಿ. ಓಕೆ, ಇದು ಇವತ್ತಿನ ಎಕ್ಸಸೈಸ್ಗಳು. ಬಟ್ ಇವು ಫಸ್ಟ್ ಎಕ್ಸಸೈಸ್ಗಳು. ಮಾರ್ಚಪ್ ಮಾಡಿದೆ ವಾರ್ಮಪ್ಗೋಸ್ಕರ, ಸ್ವಲ್ಪ ಕಾರ್ಡಿಯಾಕ್ ಆಕ್ಟಿವಿಟಿ ಹೆಚ್ಚಾಗಲಿ ಅಂತೇಳಿ, ಸೊ ಬ್ರೀದಿಂಗ್ ಹೆಚ್ಚಾಗಲಿ ಅಂತೇಳಿ ಸ್ವಲ್ಪ ಕ್ವಿಕ್ಕಾಗಿ ಮಾರ್ಚಪ್ ಮಾಡಿಕೊಂಡೆ. ಮಾರ್ಚಪ್ ಮಾಡಿದ್ಮೇಲೆ ಇದು ಜಂಪಿಂಗ್ ಸ್ಕ್ವಾಟ್ ಅಂತ ಹೇಳ್ಬೋದು, ಅಂದರೆ ಸೈಡ್ ಸ್ಕ್ವಾಟ್, ಸೈಡ್ ಹಂಪ್ ಅಂತ ಕರಿತೀವಿ. ಓಕೆ, ಇದನ್ನು ನೆಕ್ಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ಸೈಡ್ ಮಾಡೋಕೆ ಅನುಕೂಲ ಆಗುತ್ತಿಲ್ಲ ಅಂತ ಈ ಥರ ಸೈಡ್ ಮಾಡ್ಕೋತಾ ನೋಡಿ, ಜಂಪ್ ಮಾಡ್ಕೋತಾ ಸ್ಕ್ವಾಟ್ ಮಾಡ್ತಾ ಇದ್ದೀನಿ. ಈ ಥರ ಲೈಟಾಗಿ ಬೆಂಡಾಗಿ. ಇದೂ ನಮ್ಮದು ಬ್ರೀದಿಂಗ್ ಹೆಚ್ಚು ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕಾರ್ಡಿಯಾಕ್ ಆಕ್ಟಿವಿಟಿ ಆಗಿ ವರ್ಕ್ ಆಗುತ್ತೆ. ಸೊ ನಮ್ಗೆ ಫ್ಯಾಟ್ ಲಾಸಿಗೆ ಬೆಸ್ಟ್ ಅಂತ ಹೇಳ್ಬೋದು. ಯಾವಾಗಲೂ ಸ್ಟಾರ್ಟಿಂಗ್ನು ನಾವು ಯಾವಾಗಲೂ ಹೈ ಇಂಟೆನ್ಸಿವ್ ವರ್ಕೌಟ್ ಮಾಡಬೇಕು. ಸೊ ನಾ ಇವನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇವೆಲ್ಲ ಎಕ್ಸಸೈಸ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ಹೇಳೋದು ಯಾವ್ಯಾವ ಸ್ಟ್ರೆಚಿಂಗ್ ಮಾಡ್ಬೇಕಂತ ಹೇಳಿ. ದೆನ್ ನಾನು ಬಂದು ಸ್ಕ್ವಾಟ್ ಮಾಡಿದೆ. ನಾನು ಇಷ್ಟು ಮಾಡಿದ್ದು 30 ಸ್ಕ್ವಾಟ್ಸ್ ಅಷ್ಟೇ ನಿಮ್ಗೆ ತೋರಿಸ್ತಾ ಇರೋದು ಇದರಲ್ಲಿ. ಇಲ್ಲಾಂದರೆ ಇಷ್ಟು ನಾನು ರಿಪಿಟೇಷನ್ ಎಲ್ಲ ತೋರಿಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಇಷ್ಟು ತೋರಿಸ್ತಾ ಇರೋದು. ಸ್ಕ್ವಾಟು ಬ್ರೀದ್ ಇನ್ ಬ್ರೀದ್ ಔಟ್ ಚೆನ್ನಾಗಿ ಮಾಡಬೇಕು. ಫುಲ್ ಫಾರ್ವರ್ಡ್ ಬೆಂಡಿಂಗ್ ಮಾಡಬಾರ್ದು. ನೀ ಮೇಲೆ ಭಾಳ ಪ್ರೆಷರ್ ಬರಬಾರ್ದು. ಅಂದರೆ ನಾವು ಪಾದನ ಸ್ಟ್ರೇಟ್ ಇಟ್ಕೋಬೇಕು. ಇದಾಗಿತ್ತು ಸ್ಕ್ವಾಟ್ದು ಟಿಪ್ಸು. ನೆಕ್ಸ್ಟ್ ಬಂದು ವಾಲ್ ಪುಷಪ್ ಮಾಡ್ತಾ ಇದ್ದೀನಿ. ಇದನ್ನು 12 ಮಾಡಿದ್ದೀನಿ. ನನಗೆ ಈಸಿಯಾಗಿ ಮಾಡಾಕತ್ತೀನಿ ಇವಾಗ, ಪರವಾಗಿಲ್ಲ. ಸೊ ನೀವೆಲ್ಲ ಯಾರಿಗೆ ನಾರ್ಮಲ್ ಪುಷಪ್ ಬರಲ್ಲ ಅಂದವರು ಈ ಥರ ಪುಷಪ್ ಟ್ರೈ ಮಾಡಿದ್ರೆ, ನಮ್ಮದು ಫಸ್ಟು ವಾಲ್ ಪುಷಪ್ಪು, ಆಮೇಲೆ ನೀ ಪುಷಪ್ಪು, ಅಲ್ಲ ಫಸ್ಟ್ ವಾಲ್ ಪುಷಪ್ಪು, ಆಮೇಲೆ ಇನ್ಕ್ಲೈನ್ ಪುಷಪ್ಪು, ಆಮೇಲೆ ನೀ ಪುಷಪ್ಪು. ಅದ್ರಲ್ಲಿ ಮಧ್ಯೆ ಅಮ್ಮ ಮತ್ತು ಚಿಟ್ಟಿ ಅಡ್ಡಾಡ್ತಾ ಇದ್ದಾರೆ. ಅವಳಿಗೆ ಯಾರೋ ಬಣ್ಣ ಹಚ್ಚಿದ್ದಾರೆ, ಅದು ಏನೋ ಮಾಡಿದಾರಂತೆ, ಅದನ್ನ ಅಮ್ಮನ ಜೋಡಿ ಹೇಳ್ಕೋತಾ ಅಡ್ಡಾಡ್ತಾ ಇದ್ದಾರೆ. ಸೊ ಆಮೇಲೆ ಇದನ್ನ ಎಕ್ಸಸೈಸ್ ಮಾಡಿದೆ. ಇಲ್ಲಿ ನಾವು ಕೋರೇನ ಫುಲ್ ಎಂಗೇಜ್ ಆಗಿಡಬೇಕು. ಫುಲ್ ಹೊಟ್ಟೆನ ಒಳಗಡೆ ಎಳ್ಕೊಂಡು ಬಾಡಿನ ಟೈಟ್ ಮಾಡ್ಕೊಂಡು, ಅಂದರೆ ಹೊಟ್ಟೆ ಭಾಗದ ಫುಲ್ ಒಳಗಡೆ ಎಳ್ಕೊಂಡು ಮಾಡಬೇಕು. ಇದರಿಂದ ಏನಂತೆ, ಲೋವರ್ ಬಲ್ಲಿ ಅಬ್ಡಮನಲ್ ಏರಿಯಾ ಪೂರ್ತಿ ಕಡಿಮೆ ಆಗುತ್ತೆ. ಬ್ರೀದ್ ಇನ್ನು ಬ್ರೀದ್ ಔಟು ಯಾವಾಗಲೂ ನಾವು ಕರೆಕ್ಟಾಗಿ ಮಾಡ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಬಂದು ಇದು ಕ್ವಾಡ್ರೆಂಟ್ ಲೆಗ್ ಲಿಫ್ಟ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಕಾಲು ಎತ್ತೋದು ಈ ಥರ
ನಮ್ಗೆ ಮುಂದ್ಗಡೆ ಎಷ್ಟಾಗುತ್ತೆ ಅಷ್ಟು ತರೋದು. ಸ್ಲೋ ಆಗಿ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಸ್ಪೀಡ್ ಇಟ್ಕೊಂಡಿನಿ, ಒಂದು 2 ನಾನು ಸ್ಲೋ ಮಾಡಿದ್ದೀನಿ ಫುಲ್ಲು. ಸೊ ಈ ಥರನ ಒಂದು ಕಡೆ ಒಂದು 12 ಹಾಗೆ ಒಂದು ಸೈಡ್ ಒಂದು 12 ಅಂತೇಳಿ ನಾನು ಇಷ್ಟೇ ಮಾಡಿರೋದು. ಇದಿಷ್ಟೆಲ್ಲ ಮಾಡ್ಕೋಬೇಕಂದ್ರೆ ಬೆಸ್ಟ್ ಇರ್ತದೆ. ಇದಾದಮೇಲೆ ಪ್ಲ್ಯಾಂಕ್ ಮಾಡಬೇಕು. ಫ್ಲ್ಯಾಂಕ್ ಅಂತೂ ಜಾಸ್ತಿ ಮಾಡಬೇಕು, ಬಟ್ ನನಗೆ ಪ್ಲ್ಯಾಂಕ್ ಈಗಂತೂ ಮಾಡೇ ಇಲ್ಲ ನಾನು, ಜಾಸ್ತಿ ದಿನ ಗ್ಯಾಪ್ ಆಯಿತು. ಸೊ ಓನ್ಲಿ ಏನಪ್ಪ ಅಂಥೇಳಿ ಜಸ್ಟ್ ಒಂದು 10 ಸೆಕೆಂಡ್ಸು ಅಷ್ಟೇ ಮಾಡಿದೆ. ನೆಕ್ಸ್ಟ್ ಇವಾಗ ಬಂದು ಸ್ಟ್ರೆಚಿಂಗ್ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಸ್ಟ್ರೆಚಿಂಗ್ ಅಂತ ಹೇಳ್ಬೋದು. ನಿಮಗೇನು ಗೊತ್ತೇ ಇದಲ್ಲ. ಓಕೆ, ಭುಜಂಗಾಸನ. ಈ ಥರ ಫುಲ್ಲು ಕೈನ ಫುಲ್ ಭುಜನ ಈ ಥರ ಎಳ್ಕೊಂಡು ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಇಡೀ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಪೇನ್ ಎಲ್ಲ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಚೈಲ್ಡ್ ಫೋಸು. ಈ ಚೈಲ್ಡ್ ಫೋಸ್ನ ಫುಲ್ಲು ಮೊಣಕಾಲು ಮೇಲೆ ಇಟ್ಕೊಂಡು ಫುಲ್ ಮೂಗು ಹಚ್ಚಿ ಫುಲ್ ಬಾಡಿನ ಲೂಸ್ ಬಿಡಬೇಕು, ರಿಲ್ಯಾಕ್ಸ್ ಆಗಿಬಿಡ್ಬೇಕು. ಇದರಿಂದ ಏನಾಗುತ್ತೆ, ಫುಲ್ ಯಾವ್ಯಾವ ಮಸಲ್ ಆ್ಯಕ್ಟಿವೇಟ್ ಆಗಿರುತ್ತೆ ನೋಡಿ, ಅದು ಸಹ ಕಡಿಮೆ ಆಗುತ್ತೆ. ಇದು ಸೆಕೆಂಡ್ ಒನ್ ಆಯಿತು. ಇನ್ನು ಥರ್ಡ್ ಒನ್ ಬಂದು ಒಂದು ಕಾಲನ್ನ ಮೇಲೆ ಹೊಟ್ಟೆ ಮೇಲೆ ತೊಗೊಂಡು ಈ ಥರ ಜಗ್ಗಿ ಹಿಡಿದು ಇನ್ನೊಂದು ಕಾಲನ್ನ ನೆಲಕ್ಕೆ ಹಚ್ಚಿರಬೇಕು, ಬಟ್ ಫುಲ್ ಬಾಡಿ ರಿಲ್ಯಾಕ್ಸ್ ಇರಬೇಕು. ಇದರಿಂದ ಫುಲ್ ಏನಂದರೆ ಸ್ಟ್ರೆಚ್ ಆಗುತ್ತೆ. ಸೊ ನಮ್ದು ಎಲ್ಲೆಲ್ಲ ಏನು ಮಸಲ್ ಟ್ವಿಸ್ಟಿಂಗು ಅವೆಲ್ಲ ಆಗಿದ್ದರೆ ಅದು ಕಡಿಮೆ ಆಗುತ್ತೆ. ಸೊ ನೋಡ್ಬೋದು. ನೆಕ್ಸ್ಟು ಸೆಕೆಂಡ್ ಲೆಗ್ ಮಾಡ್ತಾ ಇದ್ದೀನಿ. ಈ ಥರ ಫುಲ್ ಸ್ಟ್ರೆಚ್ ಮಾಡ್ಕೊಂಡು ಫುಲ್ ಹೊಟ್ಟೆ ತನಕ ತೊಗೋಬೇಕು, ನಮ್ಗೆ ಎಷ್ಟು ಸಾಧ್ಯ ಅಷ್ಟು, ಮತ್ತು ಫುಲ್ ರಿಲ್ಯಾಕ್ಸ್ ಆಗಬೇಕು. ಇದರಿಂದನೂ ಬಷ್ಟು ಎಫೆಕ್ಟ್ ಆಗುತ್ತೆ. ಇದು ಏನಾಯಿತು, ಫೋರ್ತ್ ಒನ್ ಆಯಿತು. ನೆಕ್ಸ್ಟು ಏನಂದರೆ ಸೈಡ್ ಒಂದು ಕಾಲನ್ನ ಹೋಗಿ ಆ ಕಡೆ ಸೈಡ್ ಅಂದರೆ ಫುಲ್ ಆ ಕಡೆ ಇಟ್ಕೊಂಡು ಈ ಥರ ಲೋವರ್ ಬಾಡಿನ ಒಂದು ಸೈಡ್ ಟರ್ನ್ ಮಾಡಿದರೆ ಅಪ್ಪರ್ ಬಾಡಿನ ಒಂದು ಸೈಡ್ ಟರ್ನ್ ಮಾಡಬೇಕು. ಒಂದು ಕಡೆ ಭಾಗ ಅಂದರೆ ಮೇಲೆ ಮುಖನ ಒಂದು ಕಡೆ ತಿರುಗಿಸಿ, ಮೇಲೆ ಭಾಗ ಬಾಡಿನ ಈ ಕಡೆ ಒಂದು ಕಡೆ ತಿರುಗಿಸಿ ಈ ಥರ ಟ್ವಿಸ್ಟ್ ಮಾಡಬೇಕು. ಇವಾಗ ಈ ಥರ ಯಾಕೆ ಮಾಡ್ತೀವಿ ಅಂತಂದರೆ, ಏನಾದರೂ ಹೊಟ್ಟೆ ಹತ್ತಿರ ಅಥವಾ ಬ್ಯಾಕ್ ಪೇನು ಈ ಥರ ಎಲ್ಲ ನೋವು ಆಗ್ತಾಯಿದ್ರೆ, ಎಕ್ಸಸೈಸ್ ಮಾಡಿದ್ಮೇಲೆ ಹೊಟ್ಟೆ ನೋವು ಆಗ್ತಾಯಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಇದಕ್ಕೆ. ಸೊ ಈ ಥರ ಸ್ಟ್ರೆಚ್ ಮಾಡೋದ್ರೆ ಬೆಸ್ಟ್ ಆಗುತ್ತೆ. ಇವನ್ನ ಯಾವಾಗಲೂ 30 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಆಮೇಲೆ ರಿಲೀಸ್ ಮಾಡಬೇಕು. ಯಾವಾಗಲೂ ನಾವು ಎಕ್ಟಿಸ್ ಟೈಮರ್ ಇಟ್ಕೊಂಡು ಮಾಡ್ಕೋಬೇಕು. ಸೊ ಹಾಗೆ ಅಲ್ಟರ್ನೇಟಿವ್ ಮಾಡಿದೆ. ಊಟ ಬಂದು ನಾನು ಆ್ಯಕ್ಚುಲಿ ಬೆಳಗ್ಗೆ ಓಟ್ಸ್ ಸ್ಮೂದಿ ತೊಗೊಂಡಿದ್ದೆ, ಆಮೇಲೆ ಮಧ್ಯಾಹ್ನ ಊಟ ಇದೇ ಮಾಡಿದ್ದು, ನೆಕ್ಸ್ಟ್ ರಾತ್ರಿನೂ ಸೇಮ್ ಊಟ ಮಾಡಿದ್ದೀನಿ. ಇದಷ್ಟಾಗಿತ್ತು ಇವತ್ತಿನ ದಿನ. ನೋಡಿದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಈ ಸ್ಟ್ರೆಚಿಂಗ್ನ ಒಂದು 5 ಅಷ್ಟೇ ಸ್ಟ್ರೆಚಿಂಗು, ಬಟ್ ಪ್ರತಿಯೊಂದು ಎಕ್ಸಸೈಸ್ ಮಾಡಿದ್ಮೇಲೆ ಈ ಥರ ಈ ಸ್ಟ್ರೆಚಿಂಗ್ ಮಾಡಿದ್ರೆ ಬಾಡಿ ಫುಲ್ ರಿಲ್ಯಾಕ್ಸ್ ಆಗಿ ಪೇನ್ ಆಗೋದಿಲ್ಲ. ಹಾಗೆ ಪೊಟ್ಯಾಸಿಯಮ್ ರಿಚ್ ಫುಡ್ ತಿನ್ನಬೇಕು, ಲೈಕ್ ಬಾಳೆಹಣ್ಣು, ಮೇನೆ ಇರ್ತಾವೆ. ಪೊಟ್ಯಾಸಿಯಮ್ ರಿಚ್ ಇರೋದ್ರಿಂದ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಮಸಲ್ ಪೇನ್ ರಿಲೀವ್ ಆಗುತ್ತೆ. ಸೊ ಈ ಥರನೇ ಹೊಸ ಹೊಸ ಟಿಪ್ಸ್ಗೋಸ್ಕರ ನನ್ನ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.